ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಿಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಬರ್ತ್ಡೇಗೆ ಲಾಂಚ್ ಆಗಬೇಕಂತ ಮೂವಿ ಕೊನೆಗೂ ಕೂಡ ಈಗ ಲಾಂಚ್ ಆಗಿದೆ. ಐ ಆಮ್ ಗೇಮ್ ಟ್ರೈಲರ್ ಲಾಂಚ್ ಆಗಿದೆ. ಐ ಲವ್ ಗೇಮ್ ಅಂತ ಅನ್ಕೊಂಡಿದ್ದೀನಿ, ನನಗೆ ಗೊತ್ತಿರಂಗದು. ಸೊ ಅದು ಈಗ ಲಾಂಚ್ ಆಗಿದೆ. ದುಲ್ಕರ್ ಸಲ್ಮಾನ್ ಅವ್ರದ್ದು ಮೇಯ್ನು ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟೆಡ್ ಆಗಿರೋ ಮೂವಿ. ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಯಾಕೆ ಅಂತಂದರೆ ಲಕ್ಕಿ ಭಾಸ್ಕರ್ ಆದಮೇಲೆ ಅವರ ರೇಂಜು ನೆಕ್ಸ್ಟ್ ಲೆವೆಲ್ಗೆ ಚೇಂಜ್ ಆಗಿದೆ. ಮೊದಲು ಚೇಂಜ್ ಇತ್ತು, ಆದರೆ ಆ ಮೂವಿ ಆದಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲ್ ಚೇಂಜ್ ಆಗಿದೆ. ಇದು ಕೂಡ ಅದೇ ಕಾನ್ಸೆಪ್ಟಲ್ಲಿ ಬರ್ತಾ ಇರೋವಂಥ ಮೂವಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾಳೆ, ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೋ ಹೇಳೋದನ್ನ ಕೇಳಿದೀನಿ, ದೇವ್ರಿಗೂ ಮತ್ತೆ ದೆವ್ವಕ್ಕೂ ಮಧ್ಯೆ ನಡೆಯೋ ಜೂಜಾಟನೇ ನಮ್ ಲೈಫು ಅಂತ. ಮನುಷ್ಯನ್ಗೆ ಎಷ್ಟು ವಯಸ್ಸಾಗಿದೆಯೋ ಗ್ಯಾಂಬ್ಲಿಂಗು ಅಷ್ಟೇ ಇತಿಹಾಸ ಇದೆ. ಇಲ್ಲಿ ಕೆಲವರು ಬೆಳೆದ್ರೆ ಕೆಲವರು ಬೀಳ್ತಾರೆ. 100% ಇರೋದನ್ನೆಲ್ಲ ಕಳ್ಕೊಂಡ ಬಡವನಿಂದ ಹಿಡಿದು ದೇಶ ಅರಮನೆನೇ ಕಳ್ಕೊಂಡ ರಾಜನವರೆಗೂ ಸೋಲೋರು ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸೀಕ್ರೆಟ್ ಇದೆ. ಅದೇ ಗ್ಯಾಂಬ್ಲಿಂಗ್ ನ ಅತಿ ದೊಡ್ಡ ಸೀಕ್ರೆಟ್. ಅವರೆಲ್ಲ ನಂಬ್ಕೊಂಡಿರೋದು ಬರೀ ಲಕ್ನ. ಪ್ಯೂರ್ ಆಲ್ಗೊರಿಥಮ್. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇಂದ ಹಿಡಿದು ಮಲ್ಟಿ ಮಿಲಿಯನಿಯರ್ಸ್ ವರ್ಗೂ ಎಲ್ಲರೂ ಇಲ್ಲಿ ಪ್ಲೇಯರ್ಸ್. ಇಲ್ಲಿ ಹಲವಾರು ರೀತಿ ಬೆಟ್ಟಿಂಗ್ ಇದೆ, ಆದ್ರೆ ಸ್ಪೋರ್ಟ್ಸ್ ಬೆಟ್ಟಿಂಗ್ ಬೇರೆ. ಒಂದೊಂದು ಪ್ಲೇಯರ್ಗೂ ಒಂದೊಂದು ಟೀಮ್ಗೂ ಒಂದೊಂದು ಪ್ಯಾಟರ್ನ್ ಇರುತ್ತೆ. ಅದನ್ನ ಕ್ರ್ಯಾಕ್ ಮಾಡಿದ್ರೆ ಗೇಮ್ ಇಸ್ ಈಸಿಲಿ ಪ್ರಿಡಿಕ್ಟಬಲ್. RTX I'm chaos in a tailored suit. RTX ಚೆನ್ನಾಗಿದೆ. Get out! Fuck! What the fuck are you all looking at? Fuck you too! I'm luck's worst habit. ನಾವು ಫಸ್ಟ್ ಬ್ಯಾಟಿಂಗ್ ನೋಡ್ಬೋದು. ಫಸ್ಟ್ ಇನ್ನಿಂಗ್ ಸ್ಕೋರ್, ಫೈನಲ್ ವಿನ್ನಿಂಗ್. ಟ್ರೈಲರ್ ಮಸ್ತ ಕಟ್ ಮಾಡೋರು. Doctor, I need your help. Dan, please stop. ನಾನು ನಿನ್ನನ್ನ ಬರೀ ಪೇಷಂಟ್ ಅಂತ ಮಾತ್ರ ನೋಡಿದ್ದು. ಜಸ್ಟ್ ಅ ಪೇಷಂಟ್. I'm the ghost at the table. I'm the last card they never saw. ಲೂಸರ್. Loser! Psychiatric non pinda, you think I'm mad? ಆ ಲೂಸರ್ ಲಕ್ಕಿ ಭಾಸ್ಕರ್ ಆಗಿತ್ತು. Emotional fool. ಗ್ಯಾಂಬ್ಲಿಂಗ್ ಅಲ್ಲಾಗ್ಲಿ ಲೈಫಲ್ಲಾಗ್ಲಿ ನಾವು ಯಾವತ್ತೂ ಮರೀದೇ ಇರೋ ಒಂದು ತತ್ವ ಇದೆ. Never give up. I'm gonna settle everyone. Cheers. ಸಖತ್ತಾಗಿದೆ ಗುರು. ಒಂಥರ ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಟ್ ಮಾಡವ್ರೆ. ಎಡಿಟಿಂಗ್ ಕ್ರೇಜಿ ಆಗಿದೆ. ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ದಿಸ್ ಇಸ್ ಜಸ್ಟ್ ಎ ಫ್ರೀಕಿಂಗ್ ಎಂಟರ್ಟೈನ್ಮೆಂಟ್. ಯಾಕೋ ರಾಜ ತಲೆ ಗಿರ ಅಂತಿದ್ಯಾ? ಅಂತೆಲ್ಲ ಅಪ್ಪ. ಮಧ್ಯದಲ್ಲಿ ಐ ಲವ್ ಅಂದರೆ ಐ ಆಮ್ ಗೇಮ್ ಅಂತ ಇದೆಯಲ್ಲ, ಅದನ್ನ ಸ್ಟಾರ್ಟಿಂಗು ತಪ್ಪಾಗಿ ಹೇಳಿದ್ದೆ. ಐ ಲವ್ ದಿ ಗೇಮ್ ಅಂತ ಅಂದ್ಕೊಂಡಿದ್ದೆ. ಸೊ ಐ ಆಮ್ ಗೇಮ್ ಅದು ಕರೆಕ್ಟಾಗೇ ಇದೆ ಅದು. ಸೊ ದುಲ್ಕರ್ ಸಲ್ಮಾನ್ ಅವರ ಏನಿದೆ ಅಂದರೆ ರೀಸೆಂಟಾಗಿ ಆ ಲಕ್ಕಿ ಭಾಸ್ಕರ್ ಯಾವ ರೇಂಜ್ಗೆ ಇಟ್ಕೊಡ್ತು, 100 crore ಆಯಿತು. ಅದೇ ಪ್ಯಾಟ್ರನ್ನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ದುಡ್ಡು ಹಾಕಿ ಕ್ರೇಜಿ ಲೆವೆಲ್ಗೆ ಒಂಥರ ಸ್ಟ್ರಾಂಗ್ ಆಗಿ ಮಾಡಿರೋವಂಥ ಮೂವಿನೇ ಐ ಆಮ್ ಗೇಮ್. ಸೊ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ. ನಾನು ಸ್ಟಾರ್ಟಿಂಗ್ಗೆ ರಿಯಾಕ್ಷನಲ್ಲೇ ಹೇಳಿರೋ ಪ್ರಕಾರ ಒಂದೊಂದು ಫ್ರೇಮ್ಸು ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತಿದೆ. ಆದರೆ ಅದ್ರ ಜೊತೆಗೆ ಎಡಿಟಿಂಗು ಮತ್ತು ಕ್ಯಾಮ್ರಾ ವರ್ಕು ಕ್ರೇಜಿ ಅಂತ ಅನ್ಬೇಕು. ಅದಾದಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ಮಸ್ತಾಗಿದೆ. ದುಲ್ಕರ್ ಸಲ್ಮಾನ್ ಅವರು ಮಾಮೂಲಿ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸಿದ್ದಾರೆ. ಲಕ್ಕಿ ಭಾಸ್ಕರು ಒಂಥರ ಈಗಲೂ ಕೂಡ ನಾನು ಒಂದು 4-5 ಸತಿ ವಾಚ್ ಮಾಡಿದ್ದೀನಿ, ಎಲ್ಲೂ ಕೂಡ ಬೇಜಾರಾಗಲ್ಲ. ನಾನು ತುಂಬ ಅಂದರೆ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಮೂವಿ ಅದು ಲಕ್ಕಿ ಭಾಸ್ಕರು. ಸೊ ಇದು ಕೂಡ ಒಂಥರ ಅದೇ ಕಾನ್ಸೆಪ್ಟು, ಆದರೆ ರಿಚ್ನೆಸ್ ಜಾಸ್ತಿ, ದುಡ್ಡು ಮಾಡೋ ರೀತಿ ಡಿಫ್ರೆಂಟು. ಸೊ
ಈ ಥರ ಕಾನ್ಸೆಪ್ಟು ರೀಸೆಂಟ್ ಟೈಮ್ಸಲ್ಲಿ ಎಲ್ಲೂ ಬಂದಿರಲಿಲ್ಲ. ಅವರೇ ಕಂಡಿಡ್ದಿದ್ದ ಝೋನಲ್ಲೇ ಮತ್ತೆ ಅವರೇ ಹೋಗ್ತಿದ್ದಾರೆ. ಸೊ ಸಗದಾಗಿದೆ ಅಂತ ಹೇಳ್ಬೇಕು. ಅದು ಕನ್ನಡದಲ್ಲಿ ವಾಯ್ಸ್ ಡಬ್ಬಿಂಗು ಚೆನ್ನಾಗಿದೆ. ಹೀರೋಯಿನ್ ವಾಯ್ಸ್ ಇನ್ನೂ ಒಂಚೂರು ಚೆನ್ನಾಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು. ಕನ್ನಡದಲ್ಲಿ ಲಾಂಚ್ ಮಾಡಿದ್ದು ನನಗೆ ಸಖತ್ ಇಷ್ಟ ಆಯಿತು. ಇದೇ ಓಣಮ್ಗೆ ಬರ್ತಿದೆ. ನಿಮಗೆ ಟ್ರೈಲರ್ ನೋಡಾದ್ಮೇಲೆ ಏನನ್ನಿಸ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನಂತೂ ಕಾಯ್ತಾ ಇರ್ತೀನಿ ಕಮೆಂಟ್ ಓದೋಕ್ಕೆ. ನೀವೆಷ್ಟು ನೋಡಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತೀರಾ ಅಷ್ಟು ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಒಂಚೂರು ಚಾನಲ್ಲು ಏನು ವ್ಯೂಸ್ ಆ ರೇಂಜಿಗೆ ರೀಚ್ ಆಗ್ತಾಯಿಲ್ಲ. ನಿಮ್ಮ ಸಪೋರ್ಟು ನಮಗೆ ತುಂಬ ಇದೆ. ಸೊ ಒಂದು ಲೈಕು ಒಂದು ಶೇರ್ ಮಾಡೋದ್ರಿಂದ ನಮಗೆ ಇನ್ನೂ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗೋಣ. ರಾಮಾಯಣದ ಇದು ಟ್ರೈಲರ್ ರಿವ್ಯೂ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ.